ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಾರಡಿ ಶ್ರೀಧರ್ ರೆಡ್ಡಿ. ನಾನು ಸ್ಟೇಪ್ಲರ್ ಆ್ಯಂಡ್ ಲೇಸರ್ ಸರ್ಜನ್ ಇನ್ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ KPHP ಕಾಲೋನಿ ಕೂಕಟ್ಪಲ್ಲಿ. ಈ ದಿನಗಳಲ್ಲಿ ನೋಡೋದಾದರೆ ಬಹಳ ಜನಕ್ಕೆ ಸರ್ಕಮ್ಸಿಷನ್ ನಂತರದಲ್ಲಿ ಯಾವ ರೀತಿಯ ಜಾಗ್ರತೆ ವಹಿಸಬೇಕು ಅನ್ನೋದನ್ನು ಬಹಳ ಜನಕ್ಕೆ ಐಡಿಯಾ ಇಲ್ಲ. ಕೆಲವರಿಗೆ ಹೇಗೆ ಮಾಡ್ಕೋಬೇಕು ಅನ್ನೋ ಐಡಿಯಾ ಇದ್ದರೂ ಸಹ ಅವರು ಭಯದಿಂದ ಮಾಡ್ಕೊಳ್ಳದೆ ಇರ್ಬೋದು. ಕೆಲವರಿಗೆ ಮಾಡ್ಕೊಂಡ್ರೂ ಸಹ ಕಾಂಪ್ಲಿಕೇಶನ್ಸ್ ಬರ್ಬೋದು, ಮಾಡ್ಕೊಂಡ್ರೂ ಸಹ ನೋವಾಗ್ಬೋದು. ಈ ಥರದ್ದೆಲ್ಲ ತುಂಬ ಇದೆ. ಇಂಥವರು ಈ ವಿಡಿಯೋ ನೋಡಿದರೆ ನಿಮಗೊಂದು ಐಡಿಯಾ ಬರುತ್ತೆ. ಅಸಲಿಗೆ ಸರ್ಕಮ್ಸಿಷನ್ ಮಾಡಿದ ನಂತರ ಯಾವ ರೀತಿಯಾಗಿ ಕೇರ್ ತೊಗೋಬೇಕು. ಈ ಸರ್ಕಮ್ಸಿಷನ್ ಮಾಡಿದ ನಂತರ ನಾವು ನಮ್ಮ ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಮಾಡೋ ಸ್ಟೇಪ್ಲರ್ ಹೆಸರು KSR ಸ್ಟೇಪ್ಲರ್ಸ್. ಈ KSR ಸ್ಟೇಪ್ಲರ್ಸ್ ಬಳಸಿ ಸರ್ಕಮ್ಸಿಷನ್ ಮಾಡಿದ ನಂತರದಲ್ಲಿ ನಮಗೆ ಅಲ್ಲೊಂದು ರಿಂಗ್ ಕಾಣಿಸುತ್ತೆ. ಅದನ್ನೇ ನಾವು ಸಿಲಿಕಾನ್ ರಿಂಗ್ ಅಂತ ಹೇಳ್ತೀವಿ. ಆ ಸಿಲಿಕಾನ್ ರಿಂಗ್ ಮೇಲೆ ಪಿನ್ಸ್ ಇರುತ್ತೆ. ಅಂದರೆ ಇಲ್ಲಿ ಅಲ್ಟಿಮೇಟಾಗಿ ಏನಂದರೆ ಈ ಪಿನ್ಸ್ ಏನಿರುತ್ತೆ, ಆ ಪಿನ್ಸ್ ಡೈರೆಕ್ಟಾಗಿ ಸ್ಕಿನ್ಗೆ ಅಟ್ಯಾಚ್ ಆಗದೆ ಮಧ್ಯದಲ್ಲಿ ಸಿಲಿಕಾನ್ ರಿಂಗ್ ಇರುತ್ತೆ. ನಾವು ಅದನ್ನು ಗಮನಿಸೋದಾದರೆ ಹಂಗೆ ಈ ರೀತಿಯಾಗಿರುತ್ತೆ. ನಮಗೆ ಪಿನ್ಸ್ ಅನ್ನೋದು ಇಲ್ಲಿ ಬೀಳುತ್ತೆ. ಸೊ ಈ ಪಿನ್ಸ್ ಅನ್ನೋದು ಈ ರೀತಿಯಾಗಿ ಇರುತ್ತೆ. ಅಂಗಕ್ಕೂ ಚರ್ಮಕ್ಕೂ ಮಧ್ಯದಲ್ಲಿ ಪಿನ್ಸ್ ಬೀಳುತ್ತೆ. ಈ ಗ್ಲ್ಯಾನ್ಸ್ ಏನಿದೆ ಇದನ್ನು ಗ್ಲ್ಯಾನ್ಸ್ ಅಂತೀವಿ. ಗ್ಲ್ಯಾನ್ಸ್ ಮುಂದೆನೂ ಉಳಿದು ಹೋಗುತ್ತೆ. ಸೊ ಇದು ಅಲ್ಟಿಮೇಟಾಗಿ ಸರ್ಕಮ್ಸಿಷನ್ ಸರ್ಜರಿ ಮಾಡಿದ ನಂತರ ಕಾಣಿಸೋ ಪಿಕ್ಚರ್. ಸೊ ಇವರಿಗೆ ಏನಾಗುತ್ತೆ ಅಂದರೆ ಸ್ಕಿನ್ ಏನಿರುತ್ತೆ ಇದು ಕೆಳಗೆ ಮತ್ತೆ ಓವರ್ಲ್ಯಾಪ್ ಆಗಿರುತ್ತೆ. ಓವರ್ಲ್ಯಾಪ್ ಆಗಿದಾಗ ಈ ರೀತಿಯಾಗಿ ಕವರ್ ಆಗಿರುತ್ತೆ. ಕವರ್ ಆಗಿರೋದ್ರಿಂದ ಪಿನ್ಸ್ ಅನ್ನೋದು ಒಳಗೆ ಹೋಗಿರುತ್ತೆ, ಇನ್ಬೌಂಡ್ಗೆ ಹೊರಟೋಗಿರುತ್ತೆ. ಒಳಗೆ ಹೋಗಿರೋದ್ರಿಂದ ಏನಾಗುತ್ತೆ ಅಂದರೆ ತೊಳ್ಕೊಳ್ಳೋದಕ್ಕೆ ತೊಂದರೆ ಆಗುತ್ತೆ. ಅವರು ಮೇಲಿಂದನೇ ನೀರು ಹಾಕ್ತಿರ್ತಾರೆ. ಬಟ್ ಪಿನ್ಸ್ ಮೇಲೆ ನೀರು ಹಾಕದೆ ಜಸ್ಟ್ ಗ್ಲ್ಯಾನ್ಸ್ ಮೇಲೆ ನೀರು ಹಾಕ್ತಿರ್ತಾರೆ. ಅದು ಹಾಗಲ್ಲ. ತೊಳ್ಕೊಳ್ಳೋದಕ್ಕೆ ಒಂದು ಮೆಥಡ್ ಏನಿದೆ ಅದನ್ನು ನಾನು ಇವತ್ತು ಕ್ಲಿಯರ್ ಮಾಡಿಸ್ತೀನಿ. ಯಾವಾಗ ಪಿನ್ಸ್ ನಮ್ಮಲ್ಲಿ ಕಾಣಿಸುತ್ತೋ ಆಗ ಪಿನ್ಸ್ ಮೇಲೆ ಇರೋ ಚರ್ಮನ ಹಿಂದಕ್ಕೆ ಎಳಿಬೇಕು. ಈ ರೀತಿಯಾಗಿ ಈ ಥರ ಹಿಂದಕ್ಕೆ ಎಳೆದಾಗ ಮುಂದೆ ಇರುವ ಚರ್ಮ ಏನು ಓವರ್ಲ್ಯಾಪ್ ಆಗಿರುತ್ತೋ ಆ ಚರ್ಮ ಪೂರ್ತಿ ಹಿಂದಕ್ಕೆ ಬರುತ್ತೆ. ಅಂದರೆ ಅಲ್ಟಿಮೇಟಾಗಿ ನಮಗೆ ಪಿನ್ಸ್ ಸೈಟ್ ಏನಿರುತ್ತೋ ಸಿಲಿಕಾನ್ ರಿಂಗ್ ಇರುತ್ತೋ, ವೈಟ್ ಕಲರ್ ಆಗಲಿ ಯೆಲ್ಲೋಯಿಶ್ ಕಲರ್ನಲ್ಲಾಗಲಿ ಕಾಣಿಸೋ ಸಿಲಿಕಾನ್ ರಿಂಗ್ ಏನಿರುತ್ತೋ ಆ ಸಿಲಿಕಾನ್ ರಿಂಗ್ ಕಾಣಿಸ್ಬೇಕು. ಅಂದರೆ ಕಾಣಿಸೋವರೆಗೂ ಚರ್ಮ ಹಿಂದಕ್ಕೆ ಎಳಿಬೇಕು. ಆವಾಗ ನಮಗೆ ಆ ಸಿಲಿಕಾನ್ ರಿಂಗ್ ಪಿನ್ಸ್ ಕಾಣಿಸುತ್ತೆ. ಅಲ್ಲಿ ನಾವು ಸೋಪ್ ನೀರಿನಲ್ಲಿ ಶುಭ್ರವಾಗಿ ತೊಳ್ಕೊಬೇಕು. ಕೈಯಿಂದ ತೊಳಿಬೇಕು. ಯಾವುದೇ ಪರಿಸ್ಥಿತಿಯಲ್ಲೂ ಕಾಟನ್ ಆಗಲಿ ಇನ್ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಆಗಲಿ ಬ್ರಷ್ ಆಗಲಿ ಇಂಥರದ್ದೆಲ್ಲ ಬಳಸಬಾರ್ದು. ಯಾಕಂದರೆ ಅದು ಬಹಳ ಸೆನ್ಸಿಟಿವ್ ಆಗಿರುತ್ತೆ. ಸಿಲಿಕಾನ್ ರಿಂಗ್ ಕೂಡ ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಅಲ್ಲಿ ಬಿಸಿ ನೀರಿಂದ ಸೋಪ್ ನೀರಿಂದ ತೊಳ್ಕೊಳ್ಳೋದ್ರಿಂದ ಅಲ್ಲಿರೋ ಕೊಳೆ ಆಗಿರ್ಬೋದು, ಬೆವರಾಗಿರ್ಬೋದು, ಡಸ್ಟ್ ಆಗಿರ್ಬೋದು ಅಥವಾ ಇನ್ಯಾವುದೋ ರೀತಿಯಾದ ಕಲ್ಮಶ ಇದ್ದರೂ ಅದು ಹೊರಟೋಗುತ್ತೆ. ಸೊ ಆ ಏರಿಯಾ ಎಲ್ಲ ಶುಭ್ರ ಮಾಡ್ಕೋಬೇಕು. ಶುಭ್ರ ಮಾಡ್ಕೊಂಡ್ಮೇಲೆ ಟವಲ್ನಿಂದ ಆಗಲಿ ನ್ಯಾಪ್ಕಿನಿಂದ ಆಗಲಿ ಡ್ರೈ ಮಾಡಿಕೊಂಡು ಅದನ್ನು ಹಾಗೆ ಬಿಟ್ಬಿಡಬೇಕು. ಹಾಗೆ ಅಟ್ಲೀಸ್ಟ್ 1 ಡೇನಲ್ಲಿ 3 ಟೈಮ್ಸ್ ಮಾಡಿದರೆ ಹೀಲಿಂಗ್ ಅನ್ನೋದು ಬಹಳ ಫಾಸ್ಟ್ ಆಗಿರುತ್ತೆ. ಸೊ ಇದು ಓವರ್ಲ್ಯಾಪ್ ಆದಾಗ ಪಿನ್ಸ್ ಒಂದೊಂದು ಸಾರಿ ಚುಚ್ಕೊಳ್ತಿರುತ್ತೆ. ಏನಂದರೆ ಗ್ಲ್ಯಾನ್ಸ್ಗೆ ಇದು ಚುಚ್ಕೊಳ್ತಿರುತ್ತೆ ಅಂತ ಬಹಳ ಜನ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಇವರಿಗೇನೆಂದರೆ ಚಿಕ್ಕ ಪುಟ್ಟ ಯಾವಾಗ ಅವರು ಗ್ಲ್ಯಾನ್ಸ್ಗೆ ಚುಚ್ಕೊಂಡು ತೊಂದರೆ ಮಾಡ್ತಿರುತ್ತೋ, ಯಾಕಂದರೆ ಆಬ್ವಿಯಸ್ ಆಗಿ ಅದು ಓವರ್ಲ್ಯಾಪ್ ಆಗಿರುತ್ತೆ. ಹಾಗಾಗಿ ಆ ಪಿನ್ಸ್ ಆಗಲಿ ಸಿಲಿಕಾನ್ ರಿಂಗ್ ಆಗಲಿ ಚುಚ್ಕೊಳ್ಳೋ ಅವಕಾಶ ಇರುತ್ತೆ. ಸೊ ಅದು ಬೇಡ ಅಂದ್ಕೊಳ್ಳೋರಿಗೆ ಹಾಗೂ ತೊಂದರೆ ಪಡ್ತಿರೋರಿಗೆ ಸಿಂಪಲ್ ಮಾತೇನೆಂದರೆ ಚರ್ಮನ ತೊಳೆದುಕೊಳ್ಳುವಾಗ ಹೇಗೆ ಹಿಂದಕ್ಕೆ ಎಳಿತೀವೋ ಹಾಗೆ ಎಳೆದ ಜಾಗದಲ್ಲಿ ಸ್ಟೇಪ್ಲರ್ಸ್ ಕಾಣಿಸುತ್ತೆ. ಸ್ಟೇಪ್ಲರ್ ಕಾಣಿಸಿದ ಮೇಲೆ ಅಂದರೆ ಗಾಜು ಪೀಸ್ ಅಂತ ಸಿಗುತ್ತೆ ಮಾರ್ಕೆಟ್ನಲ್ಲಿ. ಜಸ್ಟ್ ಕಾಟನ್ ರೀತಿ ಇರುತ್ತೆ. ಜೊತೆಗೆ ಅದು ಅಂಟ್ಕೊಳ್ಳೋದಿಲ್ಲ. ಹಾಗಾಗಿ ಅದು ಡಿಫ್ರೆಂಟ್ ಕೈಂಡ್ ಆಫ್ ಡ್ರೆಸ್ಸಿಂಗ್ ಮೆಟೀರಿಯಲ್ ಗಾಜು ಪೀಸ್ ಅಂತ ಸಿಗುತ್ತೆ. ಆ ಗಾಜು ಪೀಸ್ನ ಸುತ್ತಿಬಿಡಬೇಕು. ಸುತ್ತಿ ಹಾಗೆ ಬಿಟ್ಬಿಡಬೇಕು. ಹಾಗೆ ಬಿಡೋದ್ರಿಂದ ಏನಾಗುತ್ತೆ ಅಂದರೆ ಓವರ್ಲ್ಯಾಪ್ ಆಗೋದಿಲ್ಲ. ಸ್ಕಿನ್ ಮುಂದಕ್ಕೆ ಬರೋದಿಲ್ಲ. ಮುಂದಕ್ಕೆ ಬರಲಿಲ್ಲ ಅಂದರೆ ಚುಚ್ಕೊಳ್ಳೋದಾಗಲಿ, ಪೇಯ್ನ್ ಆಗೋದಾಗಲಿ, ಇಲ್ಲಾಂದರೆ ಸ್ವೆಲ್ಲಿಂಗ್ ಆಗೋದಾಗಲಿ ಇಂಥರದೆಲ್ಲ ಅವಾಯ್ಡ್ ಆಗೋಗುತ್ತೆ. ಹಾಗಾಗಿ ಥರ್ಡ್ ಇಂಪಾರ್ಟೆಂಟ್ ಏನಂದರೆ ಯಾವುದೇ ಪರಿಸ್ಥಿತಿಯಲ್ಲೂ ಎರೆಕ್ಷನ್ ಆಗಬಾರ್ದು. ಬಹಳ ಜನ ನನ್ನ ಹತ್ರ ಪೋಸ್ಟ್ ಆಪರೇಟಿವ್ ಅಂದರೆ ಸರ್ಜರಿ ನಂತರ ಬರೋರಲ್ಲಿ ಎಲ್ಲರೂ ಎರೆಕ್ಷನ್ ಮಾಡ್ಕೊಂಡೇ ಬಂದಿರ್ತಾರೆ. ಎರೆಕ್ಷನ್ ಆಗಿದೆ ಅಂದರೆ ನಾವು ಏನಂದರೆ ಅಂಗ ಚಿಕ್ಕದಾಗಿದ್ದಾಗ ನಾವು ಪಿನ್ಸ್ ಹಾಕಿರ್ತೀವಿ. ಹಾಗಾಗಿ ಅಂಗ ದೊಡ್ಡದಾದ ಕೂಡಲೇ ಆ ಪಿನ್ಸ್ ಉದುರೋಗೋ ಚಾನ್ಸಸ್ ಇರುತ್ತೆ. ಹೀಲ್ ಆಗದೇನೆ ಗ್ಯಾಪ್ ಬರೋ ಸಾಧ್ಯತೆ ಇರುತ್ತೆ. ಕೆಲವು ಸಂದರ್ಭದಲ್ಲಿ ಬ್ಲೀಡಿಂಗ್ ಬರೋ ಅವಕಾಶ ಇರುತ್ತೆ. ಊತ ಬರೋ ಚಾನ್ಸಸ್ ಇರುತ್ತೆ. ತುಂಬ ಜನ ನೋಡೋದಾದರೆ ಇಲ್ಲಿ ಊತ ಬರ್ತಿರುತ್ತೆ. ಊತ ಯಾಕೆ ಇಲ್ಲಿ ಬರುತ್ತೆ ಅನ್ನೋದಾದರೆ ಅಂಗ ದೊಡ್ಡದಾಗೋದ್ರಿಂದ ಲಿಂಪ್ಯಾಟಿಕ್ ಅಂದರೆ ಮತ್ತೆ ಬ್ಯಾಕ್ ಹೋಗೋದಕ್ಕಾಗದೆ ಇಲ್ಲಿಲ್ಲೇ ಅಬ್ಸ್ಟ್ರಾಕ್ಷನ್ಸ್ ಆಗೋಗುತ್ತೆ. ಇಲ್ಲೆಲ್ಲ ಊತ ಬರುತ್ತೆ. ಇವೆಲ್ಲ ಟೆಂಪ್ರರಿ. ಬಟ್ ಇವೆಲ್ಲವನ್ನು ನಾವು ಅವಾಯ್ಡ್ ಮಾಡಬೇಕು ಅಂದರೆ ಇವೆಲ್ಲ ಅವಾಯ್ಡಬಲ್ ಸಿಚುಯೇಷನ್ಸ್. ಇವೆಲ್ಲ ಅವಾಯ್ಡ್ ಮಾಡಬೇಕು ಅಂದಾಗ ನಾವು ಯಾವುದೇ ಪರಿಸ್ಥಿತಿಯಲ್ಲೂ ಎರೆಕ್ಷನ್ ಆಗ್ದಂಗೆ ಕೇರ್ ತೊಗೋಬೇಕು. ಹಾಗೆ ಮಾಡೋದ್ರಿಂದ ಈ ಕಾಂಪ್ಲಿಕೇಶನ್ಸ್ ಯಾವುದು ಬರಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಇಂಟರ್ಕೋರ್ಸ್ ಅನ್ನೋದನ್ನು ಮಾಡಬಾರ್ದು. ನಾವು 1 ಮಂತ್ವರೆಗೂ ಇಂಟರ್ಕೋರ್ಸ್ನ ಅವಾಯ್ಡ್ ಮಾಡಲೇಬೇಕು. ಸೊ 2 ಕೇರ್ನ ತೊಗೊಂಡಿದ್ದೆ ಆದರೆ ಎರೆಕ್ಷನ್ 1 ಆ್ಯಂಡ್ ಕ್ಲೀನಿಂಗ್ ಮೆಥಡ್ ಈಗಾಗಲೇ ಹೇಳಿದ್ದೀನಿ. ಆ ಕ್ಲೀನಿಂಗ್ ಮೆಥಡ್ನಲ್ಲಿ ನೀವೇನಾದರೂ ಖಚಿತವಾಗಿ ಮಾಡ್ಕೊಂಡಿದ್ದೆ ಆದರೆ 8 to 10 ಡೇಸ್ನಲ್ಲಿ ರಿಂಗ್ಸ್ ಬಿದ್ದೋಗುತ್ತೆ ಆ್ಯಂಡ್ ಹೀಲಿಂಗ್ ಕೂಡ ಫಾಸ್ಟ್ ಆಗಿರುತ್ತೆ. ಡಯಾಬಿಟಿಸ್ನಲ್ಲಿ ಬಹಳ ಜನ ಏನು ಅಂದ್ಕೊಳ್ತಾರೆ ಅಂದರೆ ಡಯಾಬಿಟಿಸ್ನಲ್ಲಿ ಹೆಚ್ಚು ಸಮಯ ಬೇಕಾಗುತ್ತೇನೋ, ಹೀಲಿಂಗ್ ಆಗೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೇನೋ ಅನ್ಕೋತಾರೆ. ಅಂಥದ್ದೇನಿರಲ್ಲ. ಎಲ್ರಿಗೂ ಹೇಗೆ ಹೀಲ್ ಆಗುತ್ತೋ ಡಯಾಬಿಟಿಸ್ ಇರೋರಿಗೂ ಕೂಡ ಅಷ್ಟೇ ಫಾಸ್ಟಾಗಿ ಹೀಲ್ ಆಗುತ್ತೆ. ಓನ್ಲಿ ಥಿಂಗ್ ಏನಂದರೆ ನಾರ್ಮಲ್ ಪರ್ಸನ್ಸ್ಗೆ 2 to 3 ಟೈಮ್ಸ್ ಕ್ಲೀನ್ ಮಾಡ್ಕೋತಾರೆ. ಡಯಾಬಿಟಿಸ್ ಬಂದಿರೋರಿಗೆ ಇನ್ನೂ ಹೆಚ್ಚು ಸಲ ಮಾಡ್ಕೋಬೇಕು. ಯಾಕಂದರೆ ಸೆಕ್ರೆಷನ್ಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಸೇಮ್ ಟೈಮ್ನಲ್ಲಿ ಅವ್ರಿಗೂ ಸಹ ಹೀಲ್ ಆಗುತ್ತೆ. ಸ್ವಲ್ಪ ಜಾಸ್ತಿ ಸತಿ ಮಾಡ್ಕೋಬೇಕಾಗುತ್ತೆ. ಕೆಲವರಿಗೆ ರೆಡ್ ಆಗೋದು, ಕೆಲವರಿಗೆ ಮುಟ್ಟಿದ್ರೇ ನೋವು ಆಗೋಂಥದ್ದು
ಇರುವಂಥದ್ದು, ಕೆಲವರಿಗೆ ಸೆನ್ಸಿಟಿವಿಟಿ, ಮೇಯ್ನ್ ಆಗಿ ಇಂಪಾರ್ಟೆಂಟ್ ಸೆನ್ಸಿಟಿವಿಟಿ ಬಗ್ಗೆ ಮಾತಾಡಲೇಬೇಕು. ಯಾಕಂದರೆ ಇಷ್ಟು ದಿನದವರೆಗೂ ಚರ್ಮ ಅನ್ನೋದು ಕವರ್ ಇರುತ್ತೆ, ಹಾಗಾಗಿ ಗ್ಲ್ಯಾನ್ಸ್ನ ಸೆನ್ಸಿಟಿವಿಟಿ ನಮಗೆ ಗೊತ್ತಿರಲ್ಲ. ಈಗ ಚರ್ಮವನ್ನು ತೆಗೆದು ಹಾಕಿದ್ರ ನಂತರ ಆ ಗ್ಲ್ಯಾನ್ಸ್ ಅನ್ನೋದು ಮುಟ್ಟಿದ್ರೇ ಒಂಥರ ಜೆಲ್ ಅನ್ನೋ ಸೆನ್ಸೇಷನ್ ಇರೋದು ಗೊತ್ತಾಗುತ್ತೆ. ಇದರಿಂದ ಪೇಷಂಟ್ಸ್ ಬಹಳ ಜನ ಇನ್ನರ್ ವೇರ್ ಹಾಕೊಳ್ಳೋದನ್ನು ಇಷ್ಟಪಡಲ್ಲ. ಆ್ಯಂಡ್ ಬಟ್ಟೆಗೆ ತಗಲಿದ್ರು, ಕಾಲಿಗೆ ತಗಲಿದ್ರು ಆ ಸೆನ್ಸಿಟಿವಿಟಿ ಅವ್ರ ಸೆನ್ಸೇಷನ್ ತಡ್ಕೊಳಕ್ಕಾಗದೆ ಕಾಲು ದೂರ ಇಟ್ಕೊಂಡು ನಡೆಯೋದು, ತಗಲದಂತೆ ನಡೆಯೋದು, ಹೀಗೆಲ್ಲ ಮಾಡ್ತಿರ್ತಾರೆ. ಬಟ್ ಏನಂದರೆ ಡೇ 1ನಿಂದ ಸರ್ಜರಿ ಆದ ನೆಕ್ಸ್ಟ್ ಮಿನಿಟ್ನಿಂದ ನೀವು ಇನ್ನರ್ ವೇರ್ ಹಾಕೊಂಡು ಓಡಾಡಬೇಕು. ಇದರಿಂದ ಅದಕ್ಕೆ ಯಾವಾಗ ಗಾಳಿ ಸೋಕುತ್ತೋ ಇನ್ನರ್ ವೇರ್ಸ್ ತಗಲಿದ್ರೆ ಅದರ ಒಂದು ಸೆನ್ಸೇಷನ್ ಅನ್ನೋದು ಹೋಗುತ್ತೆ. ಯಾಕಂದರೆ ನಮಗೆ ಬ್ರೈನಲ್ಲಿ ಮೆಮೊರಿನಲ್ಲಿ ಉಳ್ಕೊಂಡಿರುತ್ತೆ. ಆ ಸೆನ್ಸೇಷನ್ ಅನ್ನೋದು ಸ್ಲೋ ಆಗಿ ಅದು ಎರೇಸ್ ಆಗುತ್ತೆ. ಎರೇಸ್ ಆಗೋದ್ರಿಂದ ನಮಗೆ ಆ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಮ್ಯಾಕ್ಸಿಮಮ್ 3 to 4 ಡೇಸ್ನಲ್ಲಿ ಸೆನ್ಸಿಟಿವಿಟಿ ಇರಲ್ಲ. ಆ ಸೆನ್ಸಿಟಿವಿಟಿ ಇರೋ ಅಷ್ಟು ದಿನಗಳವರೆಗೆ ಅದನ್ನು ಮುಟ್ಟಬೇಕಾದ್ರೆ, ಹಿಂದೆ ಕೆಳಿಬೇಕಾದ್ರೂ ಒಂದು ರೀತಿಯಾದ ಭಯ ಇರುತ್ತೆ. ಆ ಭಯನ ಪಕ್ಕಕ್ಕಿಟ್ಟು ಕ್ಲೀನ್ ಮಾಡ್ಕೊಂಡಿದ್ದೆ ಆದರೆ ಖಚಿತವಾಗಿಯೂ 10 to 12 ಡೇಸ್ನಲ್ಲಿ ಪ್ರಾಸೆಸ್ನೆಲ್ಲ ಸಕ್ಸಸ್ಫುಲ್ ಆಗಿ ಮುಗಿಸ್ಬೋದು. ಪೋಸ್ಟ್ ಆಪರೇಷನ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಚಿತವಾಗಿ ನನ್ನ ಕನ್ಸಲ್ಟ್ ಮಾಡ್ಬೋದು. ನಾನು ಟ್ರೀಟ್ಮೆಂಟ್ ರೇಂಜ್ ಹಾಸ್ಪಿಟಲ್ನಲ್ಲಿ ಅವೈಲೇಬಲ್ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್.